ಸರ್, ತುಳುನಾಡಿನ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯ ಪಾರಂಪರಿಕವಾಗಿ ನಡೆದುಕೊಂಡು ಬಂದಂತ ಒಂದು ಸಂಸ್ಕೃತಿ ಅದು. ಆದ್ದರಿಂದ ಇದರಲ್ಲಿ ಕೊಡುವಾಗ ತಾರತಮ್ಯ ಮಾಡದೆ, ರಾಜಕೀಯ ಮಾಡದೆ, ಎಲ್ಲರಿಗೂ ಹಿಂದಿನಿಂದ ನಡೆದುಕೊಂಡು ಬಂದ ಸಂಬಳದವರಿಗೆ ಕೊಡಬೇಕು. ಅಕಾಡೆಮಿ ಮಾಡಿದ್ದೀರಿ, ಮತ್ತೆ ಪ್ರಾಧಿಕಾರ ಮಾಡಿದ್ದೀರಿ, ಇದು ಹೇಗೆ ಮಾಡಿದ್ದು ಸಂತೋಷ ನಮಗೆ, ಅದರಲ್ಲಿ ನಮಗೇನು ದುಃಖ ಇಲ್ಲ. ಆದ್ರೆ ಮಾಡಿದ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು, ಯಾವ ಆಧಾರದ ಮೇಲೆ ಅದಾಗಿದೆ. ಮತ್ತೆ ಎಲ್ಲಾ ಕಂಬಳಗಳಿಗೆ ನೀವು ಅನುದಾನಗಳನ್ನು ಕೊಡುವಂತದ್ದು. ಮೊನ್ನೆ ಆದ ಕಂಬಳಗಳಿಗೆ ನೀವು ಕೊಡ್ತೀರಿ, 2 ವರ್ಷದ ಹಿಂದೆ ಆದ ಕಂಬಳಗಳಿಗೆ. 30 ವರ್ಷಗಳಿಂದ ಆದಂತಹ ಬಂಟ್ವಾಳದ ಕಂಬಳಕ್ಕಿಲ್ಲ, ಇನ್ನು ಕೆಲವಾರು ಕಂಬಳಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲಾ ಕಂಬಳಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮಂತ್ರಿಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ದಕ್ಷಿಣ ಕನ್ನಡದವರ ಹಾಗೂ ಉಡುಪಿ ಜಿಲ್ಲೆಯವರ ಅಭಿಮಾನ ನೋಡಿ ಎಲ್ಲರಿಗೂ ಸಂತೋಷ ಆಗ್ತದೆ. ಅಶೋಕ್ ರೈ ಅವರು ಒಮ್ಮೆಲ್ಲ 10 ಬಾರಿ ನನಗೆ ಈ ವಿಷಯವಾಗಿ ಮಾತನಾಡಿದ್ದಾರೆ. ಅವರು ಅಷ್ಟೇ ಬಿಡಲಿಲ್ಲ, ಮತ್ತೆ ಹೋಗಿ ಸ್ಪೀಕರ್ ಕಡೆಯಿಂದ ಮಾತಾಡಿಸಿ, ನೀವು ಇದು 10ಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ, ಅದನ್ನು 20ಕ್ಕೆ ಏರಿಸಬೇಕು ಅಂತ ಹೇಳಿ ಒತ್ತಾಯನೂ ಮಾಡಿಸಿದ್ರು. ತಮ್ಮೆಲ್ಲರದು ಅದೇ ರೀತಿಯಾಗಿರ್ತಕ್ಕಂಥ ಇಚ್ಛೆ ಇತ್ತು. ಈಗಾಗಲೇ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ, 20 ಕಂಬಳಗಳಿಗೆ ನಾವು ತಲಾ 5 ಲಕ್ಷ ರೂಪಾಯಿ ಅಂತೇಳಿ ಮಂಜೂರಿ ಮಾಡಬೇಕು ಅಂತೇಳಿ. ಹಾಗೂ ಒಂದ್ ಸೆಕೆಂಡ್ ಅಧ್ಯಕ್ಷರ, 23 ಕಂಬಳ ಇದರ ಬಗ್ಗೆ ಈ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಆರ್ಥಿಕ ಇಲಾಖೆಗೆ ಕಡತ ಕಳಿಸಿದ್ದೇವೆ. ಆ 20 ನಾವೇನು ರೆಕಮೆಂಡ್ ಮಾಡಿದ್ದೀವಿ 20ಕ್ಕೂ ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ಪ್ರಯಾರಿಟಿ ಯಾವ್ದು ಕೊಡಬೇಕು? ಈಗ ಸುನಿಲ್ ಕುಮಾರ್ ಅವರ ಅಧ್ಯಕ್ಷ ಇದ್ದದ್ದನ್ನು ಬಿಟ್ಟು ಮತ್ತೊಬ್ಬರಿಗೆ ಬೇಕಾದ್ರೆ ಕೊಡೋಣ ಅಂತ. ಆದ್ರೆ ಇರುವ ಅರ್ಜಿ ನಿಮ್ಮ 20 ಅಂತದ್ರೊಳಗೆ 20ಕ್ಕೂ 23 ಅಧ್ಯಕ್ಷರೇ, ಒಂದು ವೇಳೆ ತಾವು ಒಪ್ಪೋದಾದ್ರೆ ಅಧ್ಯಕ್ಷರು ಮತ್ತೆ ಹೇಳ್ತಾ ಇದ್ದಾರೆ ಅದು 23 ಆಗಬೇಕು ಅಂತೇಳಿ 23 ಕಂಬಳಗಳಿಗೆ ತಲಾ 5 ಲಕ್ಷ ರೂಪಾಯಿದಂತೆ ಕೊಡ್ತೀವಿ. ಓಕೆ, ಇಡೀ ನಮ್ಮ ಕಮಲಾ ಪ್ರೇಮ ಧನ್ಯವಾದಗಳು. ಮತ್ತೆ ನಮ್ಮ ಜನವರಿ 10ಕ್ಕೆ ನಮ್ಮ ಕಮಲ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಬರಬೇಕು. ಅಧ್ಯಕ್ಷರೇ